What is the next number in this ಸಿ ಆ್ಯಂಡ್ ಟೆಲ್ ಸೀಕ್ವೆನ್ಸ್? ಸೀಕ್ವೆನ್ಸಿಗೆ ಅವರೇ ಒಂದು ಹೆಸರು ಕೊಟ್ಟಿದ್ದಾರೆ, ಸಿ ಆ್ಯಂಡ್ ಟೆಲ್ ಅಂತ. ಸೀಕ್ವೆನ್ಸ್ ಏನಿದೆ ಅಂತಂದರೆ 1, 11, 21, 1211, 311, 221 ಈ ರೀತಿ ಇದೆ ಸೀಕ್ವೆನ್ಸ್. ನೆಕ್ಸ್ಟ್ ಏನು ಟರ್ಮ್ ಏನು ಬರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಆಪ್ಷನ್ಸ್ ಏನಿದೆ ಅಂದರೆ 312211, 311, 322, 311, 412, 311, 2131. ಸೊ ಈ ಥರ ಇದೆ ಕ್ವಶನ್ನು. ಸೀಕ್ವೆನ್ಸು ಇದು ಏನು ಕೊಟ್ಟಿದ್ದಾರಲ್ಲ, ಇದು ಭಾಳ ಯುನಿಕ್ ಆಗಿರ್ತಕ್ಕಂಥ ಸೀಕ್ವೆನ್ಸ್. ಇದು ಅಷ್ಟು ಇಮಿಡಿಯೇಟ್ಲಿ ಪ್ಯಾಟರ್ನ್ ಏನಿದೆ ಅಂತ ಅಬ್ಸರ್ವ್ ಮಾಡೋದು ಭಾಳ ಕಷ್ಟ. ಬಟ್ ಭಾಳ ಡೀಪಾಗಿ ನೋಡಿದರೆ ಆ ಪ್ಯಾಟರ್ನ್ ಏನು ಅಂತ ನಾವು ಐಡೆಂಟಿಫೈ ಮಾಡ್ಬೋದು. ಫಸ್ಟು ಈ ಸೀಕ್ವೆನ್ಸ್ನ ಟರ್ಮ್ಸ್ನ ಬರ್ಕೊಳ್ತೀನಿ ನಾನು. 1, 11, 21, 1211, 311, 221 ಅಂತ ಇದೆ ಟರ್ಮ್ಸ್ಗಳು. ನೆಕ್ಸ್ಟ್ ಟರ್ಮ್ ಹೆಂಗೆ ಬಂತು ಅಂತ ನಾವೇನಾದರೂ ಫೈಂಡ್ ಔಟ್ ಮಾಡಿಬಿಟ್ವಿ ಅಂತಂದರೆ ಪ್ಯಾಟರ್ನ್ ಸಿಕ್ಬಿಡ್ತದೆ ನಮಗೆ. ಇಲ್ಲಿ ಒನ್ಗಳು ಎಷ್ಟಿದೆ ಅಂತಂದರೆ ಒಂದು ಮಾತ್ರ ಇರೋದು, ಒನ್ಗಳು ಒಂದೇ ಇರೋದು. ಅದನ್ನು ಇಲ್ಲಿ ಬರೆದಿರೋದು ಅವರು. ನೆಕ್ಸ್ಟ್ ಟರ್ಮಲ್ಲಿ ಬರೆದಿರೋದು ಒನ್ಗಳು ಎಷ್ಟಿದೆ ಅಂತ ಬರೆದಿದ್ದಾರೆ. ಹೆಂಗೆ ಬರೆದಿರೋದು ಅಂತಂದರೆ ಮೊದಲು ಒನ್ಗಳು ಎಷ್ಟಿದೆ ಅನ್ನೋದನ್ನು ಅದರ ಹಿಂದೆ ಬರ್ತಾರೆ. ಒನ್ಗಳು ಒಂದಿದೆ ಅಂತ. ಒಂದು ಅನ್ನೋದು ಎಷ್ಟಿದೆ? ಒಂದು ಅನ್ನೋದು ಒಂದು ಮಾತ್ರ ಇರೋದು ಅಂತ. ನೆಕ್ಸ್ಟ್ ನಂಬರ್ ಬರಿಬೇಕಾದ್ರೆ ಏನಂತ ಬರೀತಾರೆ? ಇಲ್ಲಿ ಒಂದುಗಳೈತೌದಾ, ಒನ್ಸ್ಗಳಿರೋದು. ಸೊ ಒಂದುಗಳು ಎಷ್ಟಿದೆ? 2 ಇದೆ. 1, 2 ಅದು ಎಷ್ಟಿದೆ ಅನ್ನೋದನ್ನು ಅದರ ಹಿಂದೆ ಬರೀತಾರೆ. ಸೊ ಒಂದುಗಳು ಎಷ್ಟಿದೆ ಅಂತಂದರೆ 2. ಸೊ ಒನ್ಸ್ ಆರ್ 2 ಇನ್ ನಂಬರ್ ಅದರ ಹಿಂದೆ ಬರೀತಾರೆ. ಸೊ ಹಾಗಾಗಿ 21 ಅಂತ ಬಂದಿರೋದು. ಈಗ ನೆಕ್ಸ್ಟ್ ಟರ್ಮ್ ಬರಿಬೇಕಾದ್ರೆ ಏನಂತ ಬರೀತಾರೆ? ಟೂಗಳು ಎಷ್ಟಿದೆ, ಟೂಗಳು ಎಷ್ಟಿದೆ ಅಂತ ಬರಿಬೇಕು. ಎಷ್ಟಿದೆ ಅನ್ನೋದನ್ನು ಎಲ್ಲಿ ಬರಿಬೇಕು? ಹಿಂದೆ ಬರಿಬೇಕು, ಅದರ ಹಿಂದೆ. ಟೂಗಳು ಒಂದೇ ಇರೋದು, ಹಾಗಾಗಿ ಟೂಗಳು ಎಷ್ಟಿದೆ ಅಂತಂದರೆ 1. ನೆಕ್ಸ್ಟ್ ನಂಬರ್ಗೆ ಬನ್ನಿ, ಇಲ್ಲಿ 1 ಇದೆ. ಸೊ ಒಂದುಗಳು ಎಷ್ಟಿದೆ? ಅದು ಒಂದೇ ಇರೋದು. ಸೊ ಒಂದುಗಳು 1. ಸೊ 1, 2, 11 ಅಂತ ಬಂತು. ನೆಕ್ಸ್ಟ್ ಬನ್ನಿ, ಒನ್ಸ್. ಈ ಕಡೆಯಿಂದನೇ ಹೋದರೆ ಒನ್ಸ್ ಎಷ್ಟಿದೆ? ಓನ್ಲಿ 1. ಸೊ ಒನ್ಸ್ ಆರ್ 1 ಇನ್ ನಂಬರ್. ಇಲ್ಲಿ ಒನ್ಸ್ ಬರಿಬೇಕು, ಎಷ್ಟಿದೆ ಅಂತ ಅದರ ಹಿಂದೆ ಬರಿಬೇಕು. ನೆಕ್ಸ್ಟ್ ಏನು ಬರೀಬೇಕು? ಟೂಗೆ ಬರಬೇಕು. ಟೂಗಳು ಎಷ್ಟಿದೆ ಅಂದರೆ 1 ಇನ್ ನಂಬರ್. ಸೊ ಅದು ಎಷ್ಟಿದೆ ಅಂತ ಹಿಂದೆ ಬರಿಬೇಕು. ಸೊ ಅದಕ್ಕೆ ಗ್ಯಾಪ್ ಬಿಟ್ಟಿದ್ದೀನಿ ಅಲ್ಲಿ. ಟೂಗಳು ಎಷ್ಟಿದೆ? 1 ಇದೆ. ನೆಕ್ಸ್ಟು ಇವೆರಡು ಒನ್ಗಳು ಆಗಿರೋದ್ರಿಂದ, ಒನ್ಸ್ ಆಗಿರೋದ್ರಿಂದ ಒನ್ಸ್ ಆರ್ 2 ಇನ್ ನಂಬರ್. ಎಷ್ಟಿದೆ ಇಲ್ಲಿ? ಒನ್ಸು 2 ಇದೆ, ಹಾಗಾಗಿ ಒನ್ಸ್ 2 ಇದೆ ಅಂತ. ಸೊ ಈ ಪ್ಯಾಟ್ರನ್ನ ಏನು ಮಾಡ್ತಾರೆ ಅಂತಂದರೆ ಫಾಲೋ ಮಾಡ್ತಾರೆ. ಈ ಕಡೆಯಿಂದ ಹೋಗ್ತಾರೆ, ಅದು ಯಾವುದು ಅಂತ ಬರೀತಾರೆ, ಎಷ್ಟಿದೆ ಅನ್ನೋದನ್ನು ಹಿಂದೆ ಬರೀತಾರೆ. ಯಾವುದು ಅಂತ ಬರೀತಾರೆ, ಎಷ್ಟಿದೆ ಅಂತ ಹಿಂದೆ ಬರೀತಾರೆ. 1 ಇಲ್ಲಿ ಬರೆದಿದ್ದೀವಿ, ಎಷ್ಟಿದೆ? ಒಂದೇ ಇರೋದು ಇಲ್ಲಿ ಬರೆದಿದ್ದೀವಿ. ಇವೆರಡೇ ನೀವು 1. ಸೊ 1 ಎಷ್ಟಿದೆ? 2 ಸಾರಿ ಇದೆ. 2 ಅನ್ನೋದು ನಾವು ಕೌಂಟ್ ಮಾಡಬೇಕು. ಎಷ್ಟು ಸಾರಿ ಇದೆ? ಅದು 1 ಸಾರಿ, ಅದನ್ನ ಇಲ್ಲಿ ಬರೆದಿದ್ದೀವಿ. ನೆಕ್ಸ್ಟ್ ಏನಿದೆ? ವ್ಯಾಲ್ಯೂ 1 ಇದೆ. 1 ಆ 1 ಎಷ್ಟು ಸಾರಿ ಇದೆ? 1 ಸಾರಿ, ಸೊ ಅದನ್ನು ಬರೆದಿದ್ದೀವಿ. ನೆಕ್ಸ್ಟ್ ಇದೇನಿದೆ? 1. ಸೊ 1 ಎಷ್ಟು ಸಾರಿ ಅಂತಂದರೆ ಒಂದೇ ಸಾರಿ ಇರೋದ್ರಿಂದ ಇದು 1 ಬರೆದಿದ್ದೀವಿ. ನೆಕ್ಸ್ಟ್ ಬರಿತೀವಿ 2, ಇಲ್ಲಿಗೆ ಬರ್ತೀವಿ. 2 ಎಷ್ಟು ಸಾರಿ ಇರೋದು? 1 ಸಾರಿ ಮಾತ್ರ, ಆ 1 ಸಾರಿ ಅನ್ನೋದನ್ನು ಹಿಂದೆ ಬರೆದಿದ್ದೀವಿ. ನೆಕ್ಸ್ಟು ಒನ್ಗಳಿರೋದು. ಸೊ ಒನ್ಗಳು ಎಷ್ಟಿದೆ? 2 ಇದೆ, ಹಾಗಾಗಿ ಅದನ್ನು 2. ಸೊ ಈ ಪ್ಯಾಟರ್ನ ಪ್ರಕಾರ ನಾವು ನೆಕ್ಸ್ಟ್ ನಂಬರ್ನ ನಾವು ಐಡೆಂಟಿಫೈ ಮಾಡಿದ್ರೆ ಈ 3 ಏನಿವು? ಒನ್ಸ್, ಒಂದುಗಳು. ಸೊ ಒಂದುಗಳು ಎಷ್ಟಿದೆ ಅಂತಂದರೆ 3 ಇನ್ ನಂಬರ್. ದೇ ಆರ್ 3 ಇನ್ ನಂಬರ್. ದೇರ್ ಫೋರ್ ಅದು ಎಷ್ಟಿದೆ ಅನ್ನೋದನ್ನು ಎಲ್ಲಿ ಬರಿಬೇಕು? ಹಿಂದೆ ಬರಿಬೇಕು. ಸೊ 3 ಇಲ್ಲಿ ಬರ್ತದೆ. ನೆಕ್ಸ್ಟ್ ಇರೋದು ಏನಿದೆ? ವ್ಯಾಲ್ಯೂ 2 ಅನ್ನೋದು ನಂಬರು. ಸೊ 2 ಅನ್ನೋ ನಂಬರು ಎಷ್ಟಿದೆ? ದೇ ಆರ್ 2 ಇನ್ ನಂಬರ್. ಸೊ ಅದೆಷ್ಟು ಅದನ್ನು ಎಲ್ಲಿ ಬರಿಬೇಕು? ಅದರ ಹಿಂದೆ ಬರಿಬೇಕು, ಇಲ್ಲಿ 2 ಬರಿಬೇಕು. ನೆಕ್ಸ್ಟ್ ಇರೋ ವ್ಯಾಲ್ಯೂ ಯಾವುದು? 1. ಆ 1 ಅನ್ನೋದು ಎಷ್ಟು ಸಾರಿ ಇದೆ? 1 ಸಾರಿ ಮಾತ್ರ ಇರೋದು, ಅದನ್ನು ಹಿಂದೆ ಬರಿಬೇಕು. ಸೊ ನೆಕ್ಸ್ಟ್ ಟರ್ಮ್ ಏನಾಗಿರುತ್ತೆ ಅಂತಂದರೆ 312211 ಆಗಿರ್ತದೆ. 312211. ದೇರ್ ಫೋರ್ ಫಸ್ಟ್ ಆಪ್ಷನ್ ಕರೆಕ್ಟ್. ಅದಕ್ಕೆ ನಾನು ಹೇಳಿದ್ದು ಇದು ಒಂದು ರೀತಿ ಯುನಿಕ್ ಆಗಿರ್ತಕ್ಕಂಥ ಸೀಕ್ವೆನ್ಸ್ ಅಂತ.